ಸರ್ ಈಗ ನೋಡಿರ್ಬೋದು ರಾಮ ರಾಜ್ಯದಲ್ಲಿ ರಾಕ್ಷಸರು, ಯಾಕಂದರೆ ದೇವರು ಅಂದರೆ ನಾವು ಎಷ್ಟು ಭಕ್ತಿ ಭಾವನೆಯಿಂದ ಹೋಗ್ಬಿಟ್ಟು ನಮ್ಮ ಕಷ್ಟನ ಪರಿಹರಿಸಲಿ ಅಂತ ಹೇಳ್ಬಿಟ್ಟು ಹುಂಡಿಗೆ ಹಾಕ್ತೀವಿ. ಇವತ್ತು ಅದನ್ನೇ ಆ ಹುಂಡಿನೇ ಬಿಟ್ಟಿಲ್ಲ ಅಂತಂದರೆ ಹೇಗೆ ಸರ್? ದೇವ್ರನ್ನೇ ಬಿಡಲ್ಲ ಅಂತಂದರೆ ಹೇಗೆ ನಾವು ಬೇಕು? ಮೇಡಮ್, ಇಲ್ಲಿ ಏನಾಗಿದೆ, ದೊಡ್ಡ ಮಹಾನಾಯಕ ವಿಶ್ವಗುರು ಸ್ಥಾನದಲ್ಲಿ ನಮ್ಮ ಭಾರತನ ತಗೊಂಡೋಗಿದ್ದಾರೆ ಅಂತೇಳಿ ಮೋದಿಗೆ ಫೋರ್ಸ್ ಕೊಡ್ತಾರೆ. ಗಂಟೆಗಟ್ಟಲೆ ಎಲ್ಲ ವಿಚಾರವಾಗೂ ಅವರು ದೊಡ್ಡ ಪಂಡಿತರ ರೀತಿ ಮಾತಾಡ್ತಾರೆ. ಆದರೆ ಇವತ್ತು ರಾಮ ಮಂದಿರದಲ್ಲಿ ಇವತ್ತು ನಮ್ಮ ಆದರ್ಶ ಪುರುಷ ಶ್ರೀರಾಮ ಎಲ್ಲರೂ ಕಷ್ಟಪಟ್ಟಿರೋ ದುಡ್ಡು, ನಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ನಮಗೆ ಅದರಿಂದ ರಾಮನ ಆದರ್ಶಗಳನ್ನ ನಾವು ಅಳವಡಿಸ್ಕೊಳ್ಬೇಕು, ಎಲ್ಲರಿಂದನೂ ನಮ್ಗೆ ಒಳ್ಳೆಯದಾಗಲಿ ಅಂಥೇಳಿ ತಮ್ಮ ಕೈಲಾದಷ್ಟು ಅಮೌಂಟ್ನ ಅವರು ದೇಣಿಗೆ ರೂಪದಲ್ಲಿ ಅಲ್ಲಿ ಕೊಟ್ಟಿದ್ದಾರೆ. ಇವರು ಇಬ್ಬರು ಏನು ಯೋಗಿ ಆದಿತ್ಯನಾಥ್ ಮತ್ತು ಮೋದಿಯವರು ಇಬ್ಬರು ಸೇರ್ಕೊಂಡು ಏನು ಮಾಡ್ತಾಯಿದ್ದಾರೆ, ಅಲ್ಲಿ ಚೋರಿ ಮಾಡ್ತಾಯಿದ್ದಾರೆ, ಕಳ್ತನ ಮಾಡ್ತಾಯಿದ್ದಾರೆ. ಅವರ ಹೆಸರಲ್ಲಿ ಆಲ್ರೆಡಿ ಮತಚೋರಿ ಇದೆ, ಇವರು ಓಟ್ ಕದೀತಾರೆ ಅನ್ನೋದಿದೆ. ನೋಡಿದ್ರೆ ಇಲ್ಲಿ ನಮ್ಮ ದೇಶದ ನಮ್ಮ ಆದರ್ಶ ಪುರುಷನ ಜೋಬ್ಗೇನೆ ಕೈ ಹಾಕಿದ್ದಾರೆ. ಇದು ತುಂಬ ಯಾರೂ ನಿರೀಕ್ಷಣೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಇವತ್ತು 74 ಲಕ್ಷ ಕೋಟಿ ಇವತ್ತು ತಿರುಪತಿಯಲ್ಲಿದೆ. ಅಲ್ಲಿನೂ ಸಣ್ಣ ಪುಟ್ಟ ಆದಾಗ ಅದು ಹಂಗೆ ಸರಿ ಮಾಡಿಸ್ತಾರೆ. ಬಟ್ ಇವರು ಇಡೀ ದೇಶದಲ್ಲಿ ಡಿಜಿಟಲೀಕರಣ ಮಾಡೋರು, ರಾಮ ಮಂದಿರದಲ್ಲಿ ಕೊಡುವಂಥ ದೇಣಿಗೆಗೆ ಡಿಜಿಟಲೀಕರಣ ಇವರು ಮಾಡಿಲ್ಲ. ಇವತ್ತು ಯಾರೋ ಒಂದು 2-3-8 ಜನ ಅಮಾಯಕರನ್ನ ಹಿಡಿದು ಇವರು ಒಳಗಡೆ ಚಿಕ್ಕವ್ರನ್ನ ಹಿಡಿದು ಕಳಿಸಿದ್ದಾರೆ. ಇವತ್ತು ಸಂಪತ್ ರಾಯ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಇನ್ನೂ ಅನಿಲ್ ಮಿಶ್ರಾನ ಯಾಕೆ ಅರೆಸ್ಟ್ ಮಾಡಿಲ್ಲ? ಇವರೆಲ್ಲ ಇವತ್ತು ರಾಜೀನಾಮೆ ಕೊಟ್ಟರೆ ಮುಗೀತಾ? ಕಳ್ತನ ಮಾಡಿ ರಾಜೀನಾಮೆ ಕೊಟ್ಟು ಮನೇಲಿದ್ದರೆ ಮುಗೀತಾ? ಅವ್ರನ್ನ ಅರೆಸ್ಟ್ ಮಾಡಬೇಕು ಶೀಘ್ರವಾಗಿ. ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಇದು ತನಿಖೆ ಆಗಬೇಕು ಮೇಡಮ್. ಈ ಒಂದು ತನಿಖೆ ಆಗಬೇಕು ಅಂಥೇಳಿ ನಮ್ಮ ಮುಖೇಶ್ ಸೈನಿ, ರಾಷ್ಟ್ರೀಯ ಅಧ್ಯಕ್ಷ ಮುಖೇಶ್ ಸೈನಿಯವರು ಹೋರಾಟಕ್ಕೆ ಇಳಿದ್ರೆ ಇವತ್ತು ಅವ್ರನ್ನ ಗೃಹ ಬಂಧನದಲ್ಲಿಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳು ಗಮನಿಸಿದ್ರೆ ತಪ್ಪು 100% ನಡೆದಿದೆ. ಅದು ಇವರಿಬ್ಬರು ಮುಖಾಂತರನೇ ನಡೆದಿದೆ ಅಂಥೇಳಿ ನಾವು ಹೇಳಕ್ಕೆ ಬರ್ತದೆ. ಅದು ಬರೀ 78 ಲಕ್ಷ ಇವತ್ತೇನೋ ಸಿಕ್ಕಿದೆ ಅಂತ ಹೇಳ್ತಾರೆ, ಮತ್ತು ಒಂದು 5 ಕೋಟಿ 7 ಕೋಟಿ ಏನೋ ಲೂಟಿ ಆಗಿದೆ ಅಂತಾರೆ. ಬಟ್ ಇದು 7 ಕೋಟಿ ಅಲ್ಲ, 500-600 ಕೋಟಿ ಇವರು ಲೂಟಿ ಮಾಡಿದ್ದಾರೆ. ಯಾಕಂದರೆ SIT ತನಿಖೆ ಈಗ ಮೊದಲೇ ಅಂಥದ್ದು ಮುಗ್ದಿದೆ. ಅದರಲ್ಲಿ 8 ಜನ ಆರೋಪಿಗಳಂತ ಪತ್ತೆ ಆಗಿದೆ. ಅವ್ರದ್ದು ಮನೆ ಆಸ್ತಿ ನೋಡಿದ್ರೆ ಎಲ್ಲ 100ರಷ್ಟು ಜಾಸ್ತಿ ಆಗಿದೆ. ಮೇಡಮ್, ಅದು ಕಳ್ತನ ಆಗಿದೆ. ಕಳ್ತನ ಇವರು ಸೆಂಟ್ರಲ್ಲಿ ಕಳ್ತನ ಮಾಡಿ ಕೊಡೋರೆ ಕಳ್ಳರೆ ಇಷ್ಟು ಪಿಕ್ ಪಾಕೆಟರ್ಸ್ ಇಷ್ಟು ಮಾಡಿದ್ದಾರೆ ಅಂದರೆ ಇನ್ನು ಅದನ್ನು ತೊಗೊಂಡೋಗಿ ಎಲ್ಲಿ ಮುಟ್ಸಿದ್ದಾರೆ ಇವರು, ಅವ್ರಿನ್ನು ಎಷ್ಟು ಬೆಳೆದಿರ್ಬೋದು. ಎಲ್ಲ ಇದು ಇವರಿಬ್ಬರ ನೇತೃತ್ವದಲ್ಲೇ ನಡೆದಿದೆ. ಅದು ಏನಾದರೂ ಮಾನ ಮರ್ಯಾದೆ ಇದ್ದರೆ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಡಬೇಕು. ಈ ವಿಚಾರ ಮುಂದಕ್ಕೆ ಇಡೀ ದೇಶ ನೋಡ್ತಾ ಇದೆ ಮೇಡಮ್. ಇವ್ರ ಆಟಗಳು ಬೇರೆ ಯಾರಿಗೋ ಹೇಳ್ಬೋದು ನೋಡಿ. ನಾವು ಇಡೀ ದೇಶದಲ್ಲಿ ಎಲ್ಲೇ ಹೋಗಲಿ, ಇವತ್ತು ನಾವು ಫೋನ್ಪೇ ಯೂಸ್ ಮಾಡಬೇಕು, ನಾವೆಲ್ಲ ದೇಶಕ್ಕೂ ಮಾದರಿಯಾಗಿದ್ದೀವಿ. ಅಮೌಂಟ್ ಯಾರು ಯೂಸ್ ಮಾಡಬಾರ್ದು, 2 ಲಕ್ಷ ಮೇಲೆ ಯಾರಾದರೂ ಯೂಸ್ ಮಾಡಿದ್ರೆ ಅವ್ರ ಮೇಲೆ ಫೈನ್ ಹಾಕ್ತೀವಿ ಎಲ್ಲ ಹೇಳ್ತಾರೆ. ಬಟ್ ಅಲ್ಲಿ ಕೊಡೋ ದೇಣಿಗೆಗೆ ಇವರು ಇಲ್ಲಿ ನಮಗೆ ರಸೀದಿ ಕೊಡಲ್ಲ. ಎಷ್ಟು ಚೆನ್ನಾಗಿದೆ. ಅದೇ ರೀತಿ RSS ಮಾಡ್ತಾಯಿದೆ. ಇವತ್ತು RSS ರಿಜಿಸ್ಟ್ರೇಷನ್ನು ಮಾಡ್ಕೊಳ್ತಾ ಇಲ್ಲ. ಅವರು ದೇಣಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ತೊಗೊಳ್ತಾರೆ. ಅದಕ್ಕೆಲ್ಲ ಲೆಕ್ಕ ಕೇಳಿದ್ರೆ ಲೆಕ್ಕ ಇಲ್ಲ ಅಂತಾರೆ. ಇವ್ರಿಗೆ ಇದು 70-80 ವರ್ಷದಿಂದ ರೂಢಿ ಆಗಿದೆ ಮೇಡಮ್. ಸರ್, ಇದಕ್ಕೆ ವಕೀಲರು ವಕಾಲತ್ತು ವಹಿಸಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾರು ಮುಂದೆ ಬರ್ತಿಲ್ಲ. ಇದು ಏನಾಗಿದೆ ಅಂತ ಹೇಳಿದ್ರೆ ಬಿಗ್ ಫಿಶ್ ಹಿಡಿಬೇಕು ಮೇಡಮ್. ಇದರಲ್ಲಿ ಅದು ಹಿಡಿಯೋಕೆ ಹೋದಾಗ ಎಲ್ಲರಿಗೂ ಭಯ ಇರುತ್ತಲ್ವಾ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮುಖೇಶ್ ಸೈನಿಯವರು ಇದ್ರ ವಿರುದ್ಧ ಹೋರಾಟಕ್ಕೆ ಇಳಿದು ಇದನ್ನು ಖಂಡಿಸಿದ್ದಕ್ಕೆ ಇವತ್ತು ಅವ್ರನ್ನ ನಮ್ಮ 3 ದಿವಸದಿಂದ ಹೌಸ್ ಅರೆಸ್ಟ್ ಮಾಡಿದ್ದಾರೆ. 40 ಜನ ಪೊಲೀಸರನ್ನಿಟ್ಟು ಅವ್ರು ಅರೆಸ್ಟ್ ಮಾಡಿದ್ದಾರೆ. ಅದೇ 40 ಜನ ಅವ್ರ ಮನೆ ಮುಂದೆ ಇಡೋ ಬದಲು ತೊಗೊಂಡೋಗಿ ಅವ್ರನ್ನ ಅಲ್ಲಿ ರಾಮ ಮಂದಿರದಲ್ಲಿ ಇಟ್ಟಿದ್ರೆ ಆ ಚೋರಿ ಕಳ್ತನ ಆಗೋದನ್ನು ನಿಲ್ತಾ ಇತ್ತು. ಯಾಕಿದೆಲ್ಲ ಇವ್ರು ಮಾಡ್ತಾ ಇಲ್ಲ? ಅದೇ ಹೇಳ್ತಾ ಇರೋದು, VIP ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಇದು ಮುಂದೆ ಮಾಡ್ಬೋದಲ್ವಾ? ದೊಡ್ಡ ಮಟ್ಟದ ಹೋರಾಟ ಮಾಡ್ಬೋದು. ದೊಡ್ಡ ಮಟ್ಟದ ಹೋರಾಟನೂ ಮಾಡ್ತೀವಿ, ಪಾದಯಾತ್ರೆನೂ ಮಾಡ್ತೀವಿ ಮೇಡಮ್. ಇಡೀ ದೇಶಾದ್ಯಂತ ನಾವು. ಯಾಕಂದರೆ ನಮ್ಮ ನಿಷಾದ್ ಕೋಲಿ ಗಂಗಾಮತ ಸಮಾಜ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಇದ್ದೀವಿ. ಇವತ್ತು ಮುಖೇಶ್ ಸೈನಿ ಒಬ್ಬರನ್ನ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಿ. ದೇಶಾದ್ಯಂತ ನಾವು ಹೋರಾಟಕ್ಕೆ ಅದೇ ಮೇಡಮ್. ಅವರು ಇದ್ರ ವಿರುದ್ಧ ಧ್ವನಿ ಎತ್ತಿ ಈ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿನ ಡಿಸೆಂಬರಲ್ಲಿ ಎಲೆಕ್ಷನ್ ಇದೆ, ಅಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಅವರ ಒಂದು ಶಕ್ತಿನ ಕುಗ್ಗಿಸ್ಲಿಕ್ಕೆ ಸಂಘಟನೆ ಅವ್ರು ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಈಗ ಒಂದು 10-12 ಜಿಲ್ಲೆ ಪ್ರವಾಸ ಇತ್ತು, ಎಲ್ಲ ಕ್ಯಾನ್ಸಲ್ ಮಾಡಬೇಕು, ಇವ್ರು ಓಡಾಡಬಾರ್ದು ಎಲ್ಲಿನೂ ಅಂತೇಳಿ ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ. ಅದ್ರ ಬದಲು ಎಮರ್ಜೆನ್ಸಿ ಘೋಷಣೆ ಮಾಡ್ಬೋದಲ್ಲ, ಸುಮ್ಮನೆ ಯಾರು ಓಡಾಡಬಾರ್ದು, ಇವ್ರ ವಿರುದ್ಧ ಯಾರು ಬರಬಾರ್ದು. ಒಬ್ಬ ವಕೀಲರು ಅವರು
ವಕಾಲತ್ತು ಹಾಕೋಕ್ಕೆ ಆಗ್ತಾ ಇಲ್ಲ ಅಂದರೆ ಇದು ಎಮರ್ಜೆನ್ಸಿ ರಿಯಲ್ ಆಗಿ ನಡೀತಾ ಇದೆ, ಅಘೋಷಿತ ಎಮರ್ಜೆನ್ಸಿ ಆಗ್ತಾ ಇದೆ ಇಲ್ಲಿ. ಇದು ಎಲ್ಲರೂ ಇಡೀ ದೇಶಾದ್ಯಂತ ಇವತ್ತು ಒಗ್ಗಟ್ಟಾಗಿ ಇವರು ವಿರುದ್ಧ ಹೋರಾಡಬೇಕಾಗಿದೆ ಮೇಡಮ್. ಬರೀ ವಿಕಾಸಶೀಲ್ ಇನ್ಸಾನ್ ಪಾರ್ಟಿನೇ ಅಲ್ಲ, ಇಡೀ ದೇಶ ಒಬ್ಬ ಪ್ರಜೆನೂ ರಾಮನ್ ನಂಬ್ತಾ ಇದ್ರು, ಇವತ್ತು ಅವ್ರ ಹೆಸರಿಗೆ ಕಳಂಕ ತಂದರು. ಇದೆಲ್ಲ ದೊಡ್ಡ ವಿಚಾರ ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ದೇಶದಿಂದ ಇವರಿಬ್ಬರನ್ನು ತೊಲಗಿಸ್ಬೇಕು ಅನ್ನೋದೇ ನಮ್ಮ ಆಗ್ರಹ ಮೇಡಮ್. ಸರ್, ನಿಮ್ಮ ಪಕ್ಷದಲ್ಲಿ ಎಷ್ಟು ಯಾವ ಪಂಗಡಗಳು ಸೇರ್ಪಟ್ಟಿದೆ? ಮೇಡಮ್, ನಮ್ಮ ಪಕ್ಷದಲ್ಲಿ 155 ಜಾತಿಗಳು ಸೇರಿದೆ, 46 ಅಲೆಮಾರಿ ಜಾತಿಗಳು ಸೇರಿದೆ. ನಾವು ಏನು ಇವತ್ತು ರಾಜಕೀಯವಾಗಿ ಧ್ವನಿ ಇಲ್ಲ ಅಂಥ ಒಂದು ಸಮಾಜಗಳಿಗೆ ರಾಜಕೀಯ ಧ್ವನಿ ನೀಡಲು ನಾವಿವತ್ತು ಅವ್ರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ತರಲು ಈ ಪಕ್ಷನ ನಾವು ಈ ಕರ್ನಾಟಕದಲ್ಲಿ ತಂದಿದ್ದೀವಿ. ನಾವು ನಾಳೆ ಬೆಳಗ್ಗೆನೇ ನಮ್ಗೆ ಅಧಿಕಾರ ಬೇಕು ಅಂತಲ್ಲ, ಬಟ್ ನಮ್ಮಿಂದ ಎಷ್ಟು ಜನ MLAಗಳು ಆರಿಸಿ ಹೋಗ್ತಾ ಇದ್ದಾರೆ ಅವರೆಲ್ಲರೂ ನಮ್ಮ ಕಡೆ ತಿರುಗಿ ನೋಡಬೇಕು. ನಮ್ಮೆಲ್ಲ ಸಮಾಜಗಳು ಉದ್ಧಾರ ಮಾಡಲಿ, ಅವ್ರ ಕೈಲಾದಷ್ಟು ಸಹಾಯ ಮಾಡಿ ನಮಗೆ ರಾಜಕೀಯವಾಗಿ ಮೇಲೆ ಎತ್ತಲಿ ಅಂಥೇಳಿ ನಾವು ಮೊದಲನೇ ದಿನದಿಂದನೇ ನಾವು ಹೋರಾಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಬರುವಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ 15ರಿಂದ 20 ಜನ ಶಾಸಕರು ಆಯ್ಕೆ ಆಗ್ತಾರೆ. ಎಲ್ಲ ಹಿಂದುಳಿದ ವರ್ಗಗಳು ನಾವು ಒಗ್ಗಟ್ಟಾಗಿದ್ದೀವಿ. ನಾಳೆ ಯಾವುದೇ ಹಿಂದ ಅಂತ ಅಂದ್ಬಿಟ್ಟು ಈಗ ನೀವು ನೋಡಿರ್ಬೋದು, ಹೌದು, ಸಿದ್ದರಾಮಯ್ಯ ಸರ್ನ ಅಹಿಂದ ಅನ್ಕೊಂಡೇ ಬಂದರು, ಬಟ್ ಯಾವ ಇದಕ್ಕೂ ಅವರು ಮುಂದುವರಿಲಿಲ್ಲ. ಈಗ ನಿಮ್ಮ ಪಕ್ಷದಲ್ಲಿ ನೀವು ಹಿಂದುಳಿದ ವರ್ಗಕ್ಕೆ ಅಂತಲೇ ಹೇಳ್ತಾ ಇದ್ದೀರಾ. ನೀವು ಬಂದರೆ ರಾಜಕೀಯವಾಗಿ ಮುಂದೆ ಬಂದರೆ ನೀವು ಅಹಿಂದ ಅಂದ್ಕೊಂಡು ಈಗ ಹಿಂದುಳಿದ ವರ್ಗಕ್ಕೆ ಯಾವ ಮಟ್ಟದಲ್ಲಿ ಇದು ಮಾಡಿ? ಮೇಡಮ್, ಈಗ 8 ವರ್ಷ ಅಹಿಂದ ಅಂತ ಹೇಳ್ಕೊಂಡು ನಮ್ಮ ಸಿದ್ದರಾಮಯ್ಯನವರು ಸರ್ಕಾರ ರಚನೆ ಮಾಡಿದ್ರು, 2 ಸತಿ ಮುಖ್ಯಮಂತ್ರಿ ಆದರು. ಆದರೆ ಅವ್ರು ಯಾವುದೇ ಸಮಾಜಕ್ಕೆ ಅವ್ರ ಕೈಲಾದಷ್ಟು ಸಹಾಯ ಮಾಡಲಿಲ್ಲ. ಅವರು ಸಮಾಜಕ್ಕೆ ಅವ್ರು ಮಾಡ್ಕೊಂಡಿರ್ಬೋದು, ಅದು ಸಮರ್ಪಕವಾಗಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಅವರು ಬರೀ ಕುರುಬ ಸಮಾಜನ ಅವ್ರ ಸಮಾಜನ ಮಾತ್ರನೇ ರಾಜಕೀಯವಾಗಿ ಮೇಲೆ ಎತ್ತಿದ್ರು. ಎಲ್ಲ ಸಮಾಜನೂ ಮೇಲೆ ಎತ್ತಿದ್ರೆ ಇನ್ನು 20 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾಯಿದ್ರು. ಆದರೆ ಅವರು ಅಲ್ಲಿ ಎಡುವುದ್ರು ಮೇಡಮ್ ಅವರು. ಆದರೆ ನಮ್ಮ ಪಕ್ಷ ಹಂಗೆ ಮಾಡಲ್ಲ. ಪ್ರತಿ ಧ್ವನಿ ಇಲ್ಲದ ಸಮಾಜಕ್ಕೆ ಧ್ವನಿ ಕೊಡ್ತೀವಿ, ಜೊತೆಯಲ್ಲಿ ಕಟ್ಕೊಂಡು ಹೋಗ್ತೀವಿ. ಅವ್ರನ್ನೂ ವಿಧಾನಸೌಧದಲ್ಲಿ ನಾವು ನೋಡ್ತೀವಿ ಜೊತೆಯಲ್ಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸರ್, ನಿಮ್ಮ ಪಕ್ಷ ಸಂಘಟನೆ ಆಧಾರಿತ ಪಕ್ಷನ ಅಥವಾ ಪಕ್ಷವಾಗಿ ಹೊರಹೊಮ್ಮಿದೆ ಸರ್? ಸಂಘಟನೆನೇ ಮೇನ್ ಮೇಡಮ್. ಎಲ್ಲದಕ್ಕೂ ಸಂಘಟನೆಯಿಂದನೇ ನಾವು ಬಂದಿದ್ದೀವಿ. 14-15 ವರ್ಷ ನಾವು ಕೋಳಿ ಗಂಗಾಮತ ಸಮಾಜಗಳ ಒಕ್ಕೂಟದ ಸಂಘದ ಒಕ್ಕೂಟದ ಅಧ್ಯಕ್ಷರುಗಳಾಗಿ ನಾವು ಮುಂದೆ ಬಂದಿದ್ದೀವಿ. ಅದ್ರ ಜೊತೆಯಲ್ಲಿ ಈಗ ಸಿದ್ದರಾಮಯ್ಯನವ್ರು ಇಳಿದ ಮೇಲೆ ನಮ್ಗೆ ಅರ್ಥ ಆಯಿತು ಇದೆಲ್ಲ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತೇಳಿ. ಎಲ್ಲ ಅವ್ರವ್ರು ನೋಡಿಕೊಂಡು ಇಳಿದು ಹೋಗ್ತಾ ಇದ್ದರೆ ನಾವು ಯಾವತ್ತು ಹೋಗಿ ಆಳೋ ಜಾಗದಲ್ಲಿ ಕೂರೋದು, ನಮ್ಮ ಎಲ್ಲ ಸಮಾಜಗಳ ಒಂದು ಧ್ವನಿಯಾಗಿರೋದು ಅಂತೇಳಿ ಆ ಒಂದೇ ಉದ್ದೇಶಕ್ಕೆ ಎಲ್ಲರನ್ನೂ ಕಟ್ಕೊಂಡು ಹೋಗ್ಬೇಕಂತ ಈ ಪಕ್ಷ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಈಗ ನೋಡಿದ್ದೀರಾ, ಈಗ ಹೆಜ್ಜೆಗೊಂದು ಪಕ್ಷ, ಯಾವ ಪಕ್ಷದ ಮೇಲೂ ಜನಗಳಿಗೆ ನಿರೀಕ್ಷೆ ಇಲ್ಲ. ಇವ್ರು ಬಂದರು ಆ ಗ್ಯಾರಂಟಿಗಳು ಕೊಟ್ಟರು, ಅವ್ರು ಬಂದರು ಈ ಗ್ಯಾರಂಟಿಗಳು ಕೊಟ್ಟರು. ಗ್ಯಾರಂಟಿ ಜೀವನನೇ ಆಗಿಬಿಟ್ಟಿದೆ, ಕೊಟ್ಟು ಕಿತ್ಕೊಳ್ಳೋದಂಥದ್ದೇ ಆಗಿದೆ. ಈಗ ನಿಮ್ಮ ಪಕ್ಷ ಬಂದರೆ ಯಾವ ನಿರೀಕ್ಷೆ ಇಟ್ಕೋಬೋದು? ಮೇಡಮ್, ನಮ್ಮ ಪಕ್ಷ ಬಂದರೆ ನಾವು ಮೊದಲಿನಿಂದ ಹೇಳೋ ರೀತಿ ನಮ್ಮ ಧ್ವನಿ ಇಲ್ಲದ ಸಮಾಜಗಳ ಧ್ವನಿಯಾಗಂತೂ ನಾವು ಬಂದೇ ಬರ್ತೀವಿ ವಿಧಾನಸೌಧದೊಳಗಡೆಗೆ. ಯಾವ ಸಮಾಜಕ್ಕೆ ಇವತ್ತು ಏನು 155, 200, 1,40,00,000 ಜನಕ್ಕೆ ಏನು ಧ್ವನಿ ಇಲ್ವೋ ಅದ್ರದ್ದು ಧ್ವನಿ ಆಗ್ತೀವಿ, ಶಕ್ತಿ ಆಗ್ತೀವಿ. ಅದ್ರ ಜೊತೆಯಲ್ಲಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಪಾತ್ರ ಅಂತ ನಾವು ವಹಿಸ್ತೀವಿ. ಆವತ್ತಿನ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಏನು ಮಾಡ್ತಾಯಿದ್ದೀವಿ, ಏನು ಮಾಡಬೇಕು, ಅದೆಲ್ಲ ಆವತ್ತು ಹೇಳ್ತೀವಿ.